ಪ್ರಕಟಣೆ ಪುಸ್ತಕದಲ್ಲಿ ಒಂದು ಭಯಾನಕ ಘಟನೆಯ ಬಗ್ಗೆ ಹೇಳಲಾಗಿದೆ, ಅದೇ ಮಿಡತೆಗಳ ಉಪದ್ರವ. ಇದು ಒಂದು ದೊಡ್ಡ ಪ್ರಶ್ನೆಯನ್ನು ನಮ್ಮ ಮುಂದೆ ಇಟ್ಟುತ್ತದೆ. ಆ ಮಹಾಸಂಕಟದ ಸಮಯದಲ್ಲಿ ನಿಜವಾಗಿಯೂ ಯಾರು ಸುರಕ್ಷಿತವಾಗಿರುತ್ತಾರೆ? ಬನ್ನಿ, ಇದರ ಹಿಂದಿರುವ ವಾದವಿವಾದಗಳನ್ನು ಇವತ್ತು ನೋಡೋಣ. ಸರಿ, ಈ ಸಂಕೀರ್ಣ ವಿಷಯವನ್ನ ಅರ್ಥ ಮಾಡಿಕೊಳ್ಳಲು ಮೊದಲು ಈ ಪ್ರವಾದನೆಯ ಒಗಟು ಅಂದ್ರೇನು ಅಂತ ಶುರು ಮಾಡೋಣ. ಆಮೇಲೆ ದೇವರ ಮುದ್ರೆ ಅನ್ನೋ ಪದದ ಅರ್ಥ ಏನು ಅಂತ ತಿಳಿದುಕೊಳ್ಳೋಣ. ಅದಾದ್ಮೇಲೆ 2 ಮುಖ್ಯ ದೃಷ್ಟಿಕೋನಗಳನ್ನು ನೋಡಿ ಕೊನೆಗೆ ಈ ಇಡೀ ಚರ್ಚೆಯ ತಿರುಳೆ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಹಾಗಿದ್ರೆ ಈ ಎಲ್ಲಾ ಚರ್ಚೆ ಶುರುವಾಗುವುದೇ ಪ್ರಕಟಣೆ ಪುಸ್ತಕದ ಒಂದು ಮುಖ್ಯ ಪ್ರಶ್ನೆಯಿಂದ. ಅದೇನೆಂದ್ರೆ, ಕೊನೆಯ ದಿನಗಳಲ್ಲಿ ಬರಲಿರುವ ಆ ಮಹಾಸಂಕಟದಿಂದ ಪಾರಾಗುವವರು ಯಾರು? ನೋಡಿ, ಈ ಪ್ರಶ್ನೆ ಯಾಕೆ ಬರುತ್ತೆ ಅಂದ್ರೆ, ಆ ಪುಸ್ತಕದಲ್ಲಿ ಒಂದು ಯಾತನೆಯ ಬಗ್ಗೆ ಬರೆದಿದೆ. ಅದು ಎಷ್ಟೊಂದು ತೀವ್ರವಾಗಿರುತ್ತೆ ಅಂದ್ರೆ ಜನರು ಸಾವನ್ನೇ ಬಯಸುತ್ತಾರಂತೆ. ಆದರೆ ಅಲ್ಲೊಂದು ಷರತ್ತಿದೆ, ದೇವರ ಮುದ್ರೆ ಇಲ್ಲದವರಿಗೆ ಮಾತ್ರ ಹಾನಿಯಾಗುತ್ತದೆ ಎಂದು ಸ್ಪಷ್ಟವಾಗಿ ಹೇಳಲಾಗಿದೆ. ಹಾಗಾದ್ರೆ ಆ ಮುದ್ರೆ ಇರುವುದು ಯಾರಿಗೆ? ಎಲ್ಲರಿಗೂ ಇದೆಯಾ ಅಥವಾ ಕೆಲವರಿಗೆ ಮಾತ್ರವಾ? ಈ ವಾದವಿವಾದಗಳ ಒಳಗೆ ಹೋಗುವುದಕ್ಕಿಂತ ಮುಂಚೆ ಈ ಚರ್ಚೆಯ ಮೂಲದಲ್ಲಿರುವ ಕೆಲವು ವಿಶೇಷ ಪದಗಳನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಇಲ್ಲಿ ಅತಿ ಮುಖ್ಯವಾದ ಪದ ಅಂದ್ರೆ ದೇವರ ಮುದ್ರೆ. ಇದನ್ನು 2 ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸಲಾಗುತ್ತದೆ, ಮತ್ತು ಇದೇ ನೋಡಿ ಈ ಇಡೀ ಚರ್ಚೆಯ ಮೂಲ ಕಾರಣ. ಈ ಚರ್ಚೆಯಲ್ಲಿ 2 ತರಹದ ಮುದ್ರೆಗಳ ಬಗ್ಗೆ ಮಾತಾಡಲಾಗ್ತಾ ಇದೆ. ಒಂದು ಆರಂಭಿಕ ಮಳೆ, ಇದು ಎಲ್ಲಾ ವಿಶ್ವಾಸಿಗಳಿಗೂ ಸಿಗ್ತದೆ ಅಂತ ಒಂದು ನಂಬಿಕೆ. ಇನ್ನೊಂದು ನಂತರದ ಮಳೆ, ಇದು ಕೇವಲ 1,44,000 ಜನರ ಒಂದು ವಿಶೇಷ ಗುಂಪಿಗೆ ಮಾತ್ರ ಸೀಮಿತ ಅಂತ ಹೇಳಲಾಗ್ತಾ ಇದೆ. ನೋಡಿ, ಈ ವ್ಯತ್ಯಾಸವೇ 2 ವಾದಗಳಿಗೆ ಅಡಿಪಾಯ. ಹೌದು, ಈ 1,44,000 ಜನರ ಗುಂಪಿದೆಯಲ್ಲ, ಇದು ಮೊದಲನೇ ವಾದದ ಕೇಂದ್ರಬಿಂದು. ಅವರ ಪ್ರಕಾರ ರಕ್ಷಣೆ ಸಿಗೋದು ಬರೀ ಇವರಿಗೆ ಮಾತ್ರ. ಸರಿ, ಹಾಗಿದ್ರೆ ಮೊದಲನೇ ದೃಷ್ಟಿಕೋನವನ್ನು ನೋಡೋಣ. ಇದರ ಪ್ರಕಾರ ಈ ಮಿಡತೆಗಳ ಉಪದ್ರವ ಹೆಚ್ಚಿನ ವಿಶ್ವಾಸಿಗಳ ಮೇಲೆ ಪರಿಣಾಮ ಬೀರುತ್ತದೆ. ಆದರೆ ಅದಕ್ಕೊಂದು ಕಾರಣ ಇದೆ. ಅಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯ ಅಂಶ ಏನು ಅಂದ್ರೆ, ಈ ಸಂಕಟ ಅನ್ನೋದು ದೇವರು ಕೈಬಿಟ್ಟಿದ್ದರ ಸಂಕಟ ಅಲ್ಲ, ಬದಲಿಗೆ ಇದು ವಿಶ್ವಾಸಿಗಳ ನಂಬಿಕೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಲು ನಡೆಯುವ ಒಂದು ಆಧ್ಯಾತ್ಮಿಕ ಪರೀಕ್ಷೆ. ಈ ವಾದವನ್ನ ಮುಂದಿಡುವವರು ಕೆಲವು ಮುಖ್ಯ ಅಂಶಗಳನ್ನು ಹೇಳುತ್ತಾರೆ. ಮೊದಲನೇದಾಗಿ, ವಿನಾಶಕ್ಕೆ ಸ್ವಲ್ಪ ಮುಂಚೆ 1,44,000 ಜನರಿಗೆ ಮುದ್ರೆ ಹಾಕಲಾಗುತ್ತದೆ ಅಂತ ಸ್ಪಷ್ಟವಾಗಿ ಯಾಕೆ ಹೇಳಬೇಕು? ಎಲ್ಲರೂ ರಕ್ಷಿಸಲ್ಪಟ್ಟಿದ್ದರೆ. ಎರಡನೇದಾಗಿ, ರಕ್ಷಣೆ ಅಂದ್ರೆ ಎಲ್ಲ ಕಷ್ಟಗಳಿಂದ ಸಂಪೂರ್ಣ ವಿನಾಯಿತಿ ಅಂತ ಅರ್ಥವಲ್ಲ. ಅಷ್ಟೇ ಅಲ್ಲ, ಈ ನೋವು ಮರಣಾಂತಿಕವಲ್ಲ, ಬದಲಿಗೆ ಇದು ಮುಂದಿನ ದೊಡ್ಡ ಸವಾಲಿಗೆ ಸಿದ್ಧತೆ. ಈ ವಾದದ ಸಾರಾಂಶವನ್ನು ಒಂದು ಉಲ್ಲೇಖದಲ್ಲಿ ಹಿಡಿದಿಡಬಹುದು. ನನ್ನನ್ನು ಕೊಲ್ಲಲು ಆಗದ ನೋವು ನನ್ನನ್ನು ಇನ್ನಷ್ಟು ಬಲಪಡಿಸುತ್ತದೆ. ಚೇಳಿನ ಕುಟುಕನ್ನೇ ಸಹಿಸಿಕೊಂಡ್ರೆ ಮೃಗವನ್ನು ಇನ್ನೂ ಸುಲಭವಾಗಿ ಸೋಲಿಸಬಹುದು. ಅಂದ್ರೆ ಈ ಪರೀಕ್ಷೆಯನ್ನು ಗೆಲ್ಲುವುದೇ ಮುಂದಿನ ದೊಡ್ಡ ಪರೀಕ್ಷೆಗೆ ತಯಾರಿ ಅಂತ. ಸರಿ, ಈಗ ಇದಕ್ಕೆ ತದ್ವಿರುದ್ಧವಾದ ಇನ್ನೊಂದು ವಾದವನ್ನು ನೋಡೋಣ. ಈ ವಾದದ ಪ್ರಕಾರ ರಕ್ಷಣೆ ಅನ್ನೋದು ಕೇವಲ ಒಂದು ಸಣ್ಣ ಗುಂಪಿಗಲ್ಲ, ಬದಲಿಗೆ ಎಲ್ಲ ನಿಜವಾದ ವಿಶ್ವಾಸಿಗಳಿಗೂ ಸಿಗುತ್ತದೆ. ಈ ದೃಷ್ಟಿಕೋನದ ಪ್ರಕಾರ ಪವಿತ್ರಾತ್ಮದ ಮುದ್ರೆ ಯಾವ ರೂಪದಲ್ಲೇ ಇರಲಿ, ಅದು ಆರಂಭಿಕ ಮಳೆ ಇರ್ಬೋದು ಅಥವಾ ನಂತರದ ಮಳೆ ಇರ್ಬೋದು, ಅದು ಮಿಡತೆಗಳ ಉಪದ್ರವದಿಂದ ರಕ್ಷಣೆ ಪಡೆಯೋಕೆ ಸಾಕು. ಸರಳವಾಗಿ ಹೇಳುವುದಾದರೆ, ಮುದ್ರೆ ಇದ್ರೆ ರಕ್ಷಣೆ ಇದ್ದೇ ಇರುತ್ತೆ. ಈ ವಾದಕ್ಕೂ ಕೆಲವು ಬಲವಾದ ಅಂಶಗಳಿವೆ. ಪವಿತ್ರಾತ್ಮವೇ ಮುದ್ರೆ, ಹಾಗಾಗಿ ಪವಿತ್ರಾತ್ಮ ಇರುವರೆಲ್ಲರೂ ಮುದ್ರೆ ಹಾಕಿಸ್ಕೊಂಡ ಹಾಗೆ. ಇದಕ್ಕೂ ಮುಂಚಿನ ಒಂದು ಪರೀಕ್ಷೆಯಲ್ಲಿ, ಅಂದರೆ 3ನೇ ಮುದ್ರೆಯ ಸಮಯದಲ್ಲಿ ಆಲಿವ್ ಎಣ್ಣೆ ಮತ್ತು ದ್ರಾಕ್ಷಾರಸ ಅಂತ ಹೇಳಲಾದ ವಿಶ್ವಾಸಿಗಳು ರಕ್ಷಿಸಲ್ಪಡ್ತಾರೆ. ಅಲ್ಲಿ 1,44,000 ಜನರ ಉಲ್ಲೇಖವೇ ಇಲ್ಲ. ಹಾಗೆಯೇ ದೇವಾಲಯದ ಒಳಗೆ ಆರಾಧಿಸುವವರು ರಕ್ಷಿಸಲ್ಪಡ್ತಾರೆ, ಅಂದರೆ ನಿಷ್ಠಾವಂತ ಜೀವನ ನಡೆಸುವವರೆಲ್ಲರೂ ರಕ್ಷಿಸಲ್ಪಡ್ತಾರೆ ಅಂತ ಅರ್ಥ ಅಲ್ಲ. ಇವರ ವಾದಕ್ಕೆ ಕೇಂದ್ರವಾಗಿರುವುದು ಪ್ರಕಟಣೆ 3:10 ಈ ವಚನ: ನೀನು ನನ್ನ ಸಹನೆಯ ವಾಕ್ಯವನ್ನು ಕಾಪಾಡಿದ್ರಿಂದ ಇಡೀ ಪ್ರಪಂಚದ ಮೇಲೆ ಬರಲಿರುವ ಶೋಧನೆಯ ಸಮಯದಲ್ಲಿ ನಾನು ನಿನ್ನನ್ನು ಸಹ ಕಾಪಾಡುತ್ತೇನೆ. ಇದು ನಿಷ್ಠೆಯಿಂದ ಇರುವ ಎಲ್ಲರಿಗೂ ಸಿಗುವ ರಕ್ಷಣೆಯ ವಾಗ್ದಾನ ಅಂತ ಇವರು ವಾದಿಸ್ತಾರೆ. ಸರಿ, ಈಗ 2 ವಾದಗಳನ್ನು ಕೇಳಿದ್ದಾಯಿತು. ಇವೆರಡರ ನಡುವೆ ಇರುವ ಮೂಲಭೂತ ವ್ಯತ್ಯಾಸಗಳನ್ನು ಅರ್ಥ ಮಾಡಿಕೊಳ್ಳಲು ಅವನು ನೇರವಾಗಿ ಒಂದಕ್ಕೊಂದು ಹೋಲಿಸಿ ನೋಡೋಣ. ಈ ಹೋಲಿಕೆ ನೋಡಿದರೆ ವಾದದ ಪ್ರಮುಖ ವ್ಯತ್ಯಾಸಗಳು ಸ್ಪಷ್ಟವಾಗುತ್ತೆ. ನೋಡಿ, 1ನೇ ದೃಷ್ಟಿಕೋನದ ಪ್ರಕಾರ ರಕ್ಷಣೆ ಕೇವಲ 1,44,000 ಜನರಿಗೆ. 2ನೇ ದೃಷ್ಟಿಕೋನದ ಪ್ರಕಾರ ಅದು ಎಲ್ಲಾ ವಿಶ್ವಾಸಿಗಳಿಗೆ. ಹಾಗೆ ಉಪದ್ರವದ ಉದ್ದೇಶ, ಒಂದರಲ್ಲಿ ಅದು ನಂಬಿಕೆಯನ್ನು ಬಲಪಡಿಸಲು, ಇನ್ನೊಂದರಲ್ಲಿ ಮುದ್ರೆ ಇಲ್ಲದವರನ್ನು ಶಿಕ್ಷಿಸಲು. ಅಂತಿಮವಾಗಿ ಮುದ್ರೆಯ ಅರ್ಥದಲ್ಲೇ ವ್ಯತ್ಯಾಸವಿದೆ. ಈ ಇಡೀ ಚರ್ಚೆ ಈ ಪದಗಳನ್ನು ನಾವು ಹೇಗೆ ಅರ್ಥೈಸಿಕೊಳ್ತೇವೆ ಎಂಬುದರ ಮೇಲೆ ನಿಂತಿದೆ.
ನೋಡಿ, ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಅತ್ಯಂತ ಮುಖ್ಯವಾದ ವಿಷಯ ಏನೆಂದ್ರೆ, ಈ ಚರ್ಚೆ ಕೊನೆಯಲ್ಲಿ ಯಾರು ಮೋಕ್ಷ ಪಡೆಯುತ್ತಾರೆ ಎಂಬುದರ ಬಗ್ಗೆ ಅಲ್ಲ. ಯಾಕೆಂದ್ರೆ ಎರಡೂ ಕಡೆಯವರು ವಿಶ್ವಾಸಿಗಳ ಅಂತಿಮ ಮೋಕ್ಷವನ್ನು ಒಪ್ಪುತ್ತಾರೆ. ಬದಲಿಗೆ ಈ ಚರ್ಚೆ ಇರುವುದು ಆ ಮೋಕ್ಷದ ದಾರಿಯಲ್ಲಿ ಎದುರಾಗುವ ಕಷ್ಟಗಳ ಅನುಭವದ ಬಗ್ಗೆ. ಅಂತೂ ಈ ವಿಶ್ಲೇಷಣೆ ನಮ್ಮ ಮುಂದೆ ಒಂದು ಆಳವಾದ ಪ್ರಶ್ನೆಯನ್ನು ಇಡುತ್ತದೆ. ದೈವಿಕ ರಕ್ಷಣೆ ಅಂದರೆ ಎಲ್ಲಾ ಕಷ್ಟಗಳಿಂದ ನಮ್ಮನ್ನು ದೂರ ಇಡುವುದಾ, ಅಥವಾ ಆ ಕಷ್ಟಗಳನ್ನು ಸಹ ಸಹಿಸಿಕೊಳ್ಳುವ ಶಕ್ತಿ ಕೊಡುವುದಾ? ನಿಜವಾದ ರಕ್ಷಣೆಯೆಂದರೆ ಕಷ್ಟಗಳಿಂದ ಪಾರಾಗುವುದೋ ಅಥವಾ ಕಷ್ಟಗಳನ್ನು ಎದುರಿಸುವ ಶಕ್ತಿ ಪಡೆಯುವುದೋ? ಈ ಪ್ರಶ್ನೆ ಉತ್ತರ ಪ್ರತಿಯೊಬ್ಬರ ಚಿಂತನೆಗೆ ಬಿಟ್ಟಿದ್ದು.